ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಬೆಂಗಳೂರಿನಲ್ಲಿ ಇರುವಂತಹ ಒಂದು ಕಟ್ಟಡದ ಒಂದು ಮಾಲೀಕರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ. ಸಿಲಿಕಾನ್ ಸಿಟಿಯ ಮಂದಿಗೆ ಇದೊಂದು ತುಂಬ ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ಏನಿದೆ, ನಿಮಗೊಂದು ರೀತಿಯಲ್ಲಿ ಇದು ದೀಪಾವಳಿಯ ಆಫರ್ ಅಂತಾನೆ ಹೇಳ್ಬೋದು. ನೀವು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಬಿ ಖಾತೆಯನ್ನು ಹೊಂದಿದ್ರೆ ಅದನ್ನು ಎ ಖಾತೆಯಾಗಿ ಮಾರ್ಪಾಡು ಮಾಡಿಕೊಳ್ಳಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ ಸುಮಾರು 7.5 ಲಕ್ಷ ಬಿ ಮತ್ತು ಎ ಖಾತೆಯ ಒಂದು ಆಸ್ತಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೀವು ಬದಲಾವಣೆಯನ್ನು ಮಾಡ್ಕೊಳ್ಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೋದು, ನಮ್ಮ ಬಿ ಖಾತಾವನ್ನು ಎ ಖಾತಾವಾಗಿ ಯಾವ ರೀತಿಯಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಎನ್ನುವಂಥ ವಿಚಾರದ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಸರ್ಕಾರ ಇದಕ್ಕೆ ಅನುಕೂಲ ಮಾಡಿಕೊಡ್ತಾ ಇರುವಂಥದ್ದು ಏನು ಮಾಲೀಕರಿದ್ದಾರೆ, ಕಟ್ಟಡ ಮಾಲೀಕರು, ಅವರಿಗೆ ಅನುಕೂಲ ಆಗಲಿ ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಈ ಒಂದು ರೀತಿಯಾದಂಥ ಒಂದು ಯೋಜನೆಯನ್ನು ಕೈಗೊಳ್ಳುತ್ತಾ ಇದೆ. ಇದರ ಮೂಲಕ B2A ಎನ್ನುವಂತಹ ಒಂದು ಆ್ಯಪನ್ನು ಕೂಡ ರಿಲೀಸ್ ಮಾಡಿದೆ ಸರ್ಕಾರ. ನೀವು ಇದರ ಒಂದು ಅಡಿಯಲ್ಲಿ ಸುಗಮವಾಗಿ ನಿಮ್ಮ ಕೆಲವೊಂದು ದಾಖಲೆಗಳನ್ನು ಕೊಟ್ಟು ನಿಮ್ಮ ಒಂದು ಖಾತಾವನ್ನು ಚೇಂಜ್ ಮಾಡಿಕೊಳ್ಳಬಹುದು B ಇಂದ Aಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅದು ಯಾವ ರೀತಿ, ಎಲ್ಲಿ, ಏನು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಒಂದು ಮನೆ ಕಟ್ಟಬೇಕಂದ್ರೆ ನಮಗೆ ಒಂದು ಆಸೆ ಇರುತ್ತೆ, ಅದಕ್ಕೆ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಸ್ವಲ್ಪ ಹಣವನ್ನು ಕೂಡಿಸಿ ಮನೆಯನ್ನು ಕಟ್ಟಬೇಕನ್ನೋ ಒಂದು ಆಸೆಯನ್ನು ಪೂರೈಸ್ಕೊಳ್ತಾರೆ ಎಷ್ಟೋ ಜನ, ಬಡ ಕುಟುಂಬದವರು ಮತ್ತು ಮಧ್ಯಮ ವರ್ಗದವರು. ಇದು ಶ್ರೀಮಂತರಿಗೇನು ಇದು ಲೆಕ್ಕ ಇರಲ್ಲ, ಓಕೆ ಬಿಡು ನಮ್ಮ ಹತ್ರ ದುಡ್ಡಿದೆ ನಾವು ಕಟ್ಕೊತೀವಿ ಅಂತ. ಆದರೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರ ಒಂದು ಕನಸಾಗಿರುತ್ತೆ, ನಾನು ಕೂಡ ಒಂದು ಸ್ವಂತ ಮನೆಯನ್ನು ಹೊಂದಬೇಕು. ಹೊಂದಿದಂಥ ಮನೆಯಲ್ಲಿ ಆ ಒಂದು ಜಾಗಕ್ಕೆ ಮತ್ತು ನಮ್ಮ ಮನೆಗೆ ಯಾವುದೇ ರೀತಿಯ ತಕರಾರುಗಳು ಇರಬಾರ್ದು, ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ನಮಗೇ ಬರಬೇಕು ಅನ್ನುವಂತಹ ಒಂದು ಮಾತಿರುತ್ತೆ ಅಥವಾ ಆಸೆ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ವಿಚಾರವಾಗಿ ಇದನ್ನು ಪರಿಗಣನೆ ಮಾಡಿದಂತಹ ಒಂದು ಸರ್ಕಾರ ಏನಿದೆ, ನೀವು ಒಂದು ಸ್ವಂತ ಸೂರನ್ನ ಹೊಂದಬೇಕು ಮತ್ತು ಅದಕ್ಕೆ ಯಾವುದೇ ರೀತಿಯ ಒಂದು ತಕರಾರುಗಳು ಇರಬಾರ್ದು ಅಂತ ಹೇಳಿ ಒಂದು ಒಳ್ಳೆಯ ರೀತಿಯ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಬೆಂಗಳೂರಿನಲ್ಲಿರುವಂಥ, ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿರುವಂಥ ಜನರಿಗೆ. ಮತ್ತು GBA ವ್ಯಾಪ್ತಿಯಲ್ಲಿ ಯಾವ್ಯಾವ ಆಸ್ತಿಗಳು ಬರುತ್ತೆ ಅವೆಲ್ಲದಕ್ಕೂ ಕೂಡ ಈಗ ಕರ್ನಾಟಕ ಸರ್ಕಾರ ಒಂದು ರೀತಿಯಲ್ಲಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟಡಗಳಿಗೆ, ಮನೆಗಳಿಗೆ OCಯನ್ನು ವಿನಾಯಿತಿ ಕೊಟ್ಟಿತ್ತು. ಈ ಹಿಂದೆ OCಯನ್ನು ವಿನಾಯಿತಿ ಕೊಟ್ಟು ಅಲ್ಲಿ ಏನೇನು ಬೇಕು ಎಲ್ಲ ವ್ಯವಸ್ಥೆ ಬೇಕು ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆಯನ್ನು ಮಾಡಿತ್ತು. ಅನುಕೂಲವನ್ನು ಮಾಡಿಕೊಡ್ತೀವಿ, ನಿಮಗೆ ವಿದ್ಯುತ್ ಆಗಿರ್ಬೋದು, ನೀರಾಗೋದು ಎಲ್ಲವೂ ಕೂಡ ಒದಗಿಸ್ತೀವಿ ಅಂತ ಹೇಳಿತ್ತು. ಇದು ಒಂದು ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟಾಗ ಈಗ ಮತ್ತೆ ಇನ್ನೊಂದು ಹೇಳುತ್ತಾ ಇದೆ, ನಿಮ್ಮ ಒಂದು ಬಿ ಖಾತಾ ಏನಿತ್ತು ಅದನ್ನು ಎ ಖಾತೆಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು, ಬೇರೆ ಅಂದರೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿರುವಂಥ ಒಂದು ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಏನಾಗ್ತಾ ಇದೆ ಅಂತಂದರೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, 1200 ಚದರ ಅಡಿ ಇರುವಂತಹ ಒಂದು ನಿವೇಶನ ಅಥವಾ ಮನೆ ಏನಿರುತ್ತೆ ಅದನ್ನು ಕಟ್ಟಿದಂತಹ ಒಂದು ಮಾಲೀಕರಿಗೆ ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನೀವು OC ಏನಿರುತ್ತೆ OCಯನ್ನು ಇರಬೇಕು, OC ತಗೋಬೇಕಂತ ಯಾರು ಒದ್ದಾಡ್ತಾ ಇದ್ದರೆ ಅದನ್ನೇನು ತೊಗೊಳಕ್ಕೆ ಹೋಗಬೇಡಿ, ನಡೆಯುತ್ತೆ. ಅದಿಲ್ಲ ಅಂದರೂ ಕೂಡ ನಾವು ನಿಮಗೆ ಏನು ಸೌಲಭ್ಯ ಕೊಡಬೇಕು, ಕರೆಂಟ್ ಆಗಿರಬಹುದು ಮತ್ತು ನೀರಾಗಿರೋದು, ಬೇರೆ ಬೇರೆ ಸೌಲಭ್ಯಗಳು ಅವೆಲ್ಲವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಈಗ ಬಿ ಖಾತಾದಿಂದ ನೀವು ಎ ಖಾತಾಗೆ ನಿಮ್ಮ ಒಂದು ಆಸ್ತಿಯನ್ನು ಪರಿವರ್ತನೆ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ಆನ್ಲೈನ್ ಪೋರ್ಟಲಲ್ಲಿ ನೀವು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಇವತ್ತೇ ಸರ್ಕಾರ ಇದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟ ಒಂದು ಆ್ಯಪನ್ನು ಮತ್ತು ಒಂದು ವೆಬ್ಸೈಟನ್ನು ಕೂಡ ರಿಲೀಸ್ ಮಾಡಿರುವಂಥ, ಅದರಲ್ಲಿ ಹೋಗಿ ನೀವು ಯಾವುದೇ ತೊಂದರೆ ಇಲ್ಲದಂತೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳು ಈ ಒಂದು ಆಯೋಜನೆ ಅಂದರೆ ಯೋಜನೆಗೆ ಅವರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಬಿ ಖಾತಾದಿಂದ ನೀವು ಎ ಖಾತಾಗೆ ಮಾಡಿ, ಆನ್ಲೈನ್ನಲ್ಲಿ ಹೋಗಿ ಮಾಡಿ ಅಂತ ಹೇಳಿ ಈ ರೀತಿಯಾಗಿ ಏನು ಸಾಕಷ್ಟು ಜನ ಆಕಾಂಕ್ಷಿಗಳೇನಿದ್ರೆ ಅವರೆಲ್ಲರೂ ಕೂಡ ಹೊಂದಾಣಿಕೆ ಆಗಲಿ ಅನ್ನುವಂಥ ರೀತಿಯಲ್ಲಿ ಈಗ ಬೆಂಗಳೂರಿನ ಒಂದು ಆಸ್ತಿ ಮಾಲೀಕರಿಗೆ ಈ ರೀತಿಯಾದಂಥ ಒಂದು ಉತ್ತಮ ಅವಕಾಶವನ್ನು ಕೊಟ್ಟಿದೆ. ನೋಡಿ, ನಾವು ಇದರಲ್ಲಿ ನೋಡೋದಾದರೆ ಅಂದಾಜು 6 ಲಕ್ಷ ಅಧಿಕ ಒಂದು ಬಿ ಖಾತೆದಾರರಿದ್ದಾರೆ. ಅವರನ್ನೆಲ್ಲ ಕೂಡ ಎ ಖಾತಾಗಿ ಪರಿವರ್ತನೆ ಮಾಡ್ಬೋದು, ನೀವು ಪಡ್ಕೊಳ್ಬಹುದು. ಇದಕ್ಕಾಗಿ ಒಂದು ಒಳ್ಳೆಯ ದಾರಿ, ಒಂದು ಅವಕಾಶ ಇದೆ, ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಿ. ಇದರ ಜೊತೆಗೆ ಯಾರು ನೀವೀಗ ಹೊಸದಾಗಿ ಒಂದು ಮನೆಗಳನ್ನು ಕಟ್ಟಿಸ್ತಾ ಇದ್ದೀರಿ ಅವರಿಗೆ ನೇರವಾಗಿ ನಿಮಗೆ ಎ ಖಾತಾವನ್ನೇ ಕೊಟ್ಬಿಡ್ತೀವಿ. ಬಿ ತಗೊಂಡು ಮತ್ತು ಎ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಡೈರೆಕ್ಟಾಗಿ ಎ ಖಾತಾನೇ ಸಿಗುತ್ತೆ, ನೀವು ತಗೋಬಹುದು ಅಂತಹ ಒಂದು ವ್ಯವಸ್ಥೆಯನ್ನು, ಅವಕಾಶವನ್ನು ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ 7.6 ಎ ಖಾತಾ ಮತ್ತು 7.5 ಲಕ್ಷ ಬಿ ಖಾತೆ ಏನು ಆಸ್ತಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಾಗ ಕೂಡ ನೀವು ಒಂದು ದೊಡ್ಡವಾದಂಥ ಕ್ರಾಂತಿಯನ್ನು ಮಾಡಿ ಬದಲಾವಣೆ ಮಾಡಿಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದೇ ಒಂದು ವಿಚಾರವಾಗಿ ಇಡೀ ದೇಶದಲ್ಲಿ ಯಾರೂ ಕೂಡ ಇಂತಹ ಒಂದು ದೊಡ್ಡ ನಿರ್ಧಾರವನ್ನು ಹೆಜ್ಜೆಯನ್ನು ಇಟ್ಟಿರಲಿಲ್ಲ ಅಂತ ಹೇಳಿ ಮೋದಿ ಅವರು ಕೂಡ ಈ ಒಂದು ವಿಚಾರವನ್ನು ಒಪ್ಪಿಕೊಂಡಿದ್ರು ಅಂತ ಹೇಳ್ತಾ ಇದೆ ಸರ್ಕಾರ. ಯಾಕಂದರೆ ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ
KTCP ಕಾಯ್ದೆ 1961ರ ಒಂದು ಅಡಿಯಲ್ಲಿ ಅದರ ಒಂದು ಅನುಮೋದನೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೃಷಿ ಭೂಮಿಗಳನ್ನು ಕಂದಾಯ ನಿವೇಶನಗಳನ್ನಾಗಿ ಮಾರ್ಪಾಡು ಮಾಡಿ ಬಿ ಖಾತೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ಈ ಒಂದು ದಾಖಲೆಗಳಿಗೆ ಎ ಖಾತೆಯನ್ನು ಪಡೆದುಕೊಳ್ಳ್ರಿ, ನಾವು ಇದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇದು ಯಾವಾಗಿಂದ ಜಾರಿಗೆ ಬರುತ್ತೆ, ಯಾವಾಗಿಂದ ನೀವು ತಗೋಬಹುದು ಅಂತ ಹೇಳಿದ್ರೆ ನೋಡಿ, ನವೆಂಬರ್ 1ರಿಂದ ನಿಮಗೆ 100 ದಿನಗಳ ಒಂದು ಕಾಲಾವಕಾಶ ಇರುತ್ತೆ. ಅಂದರೆ ಸುಮಾರು 3 ತಿಂಗಳು ನಿಮಗೆ ಅವಕಾಶ ಇರುತ್ತೆ. 3.5 ತಿಂಗಳಿಂದ ಜಾಸ್ತಿ ಅವಕಾಶ ಇರುತ್ತೆ. ಹೀಗಾಗಿ ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಬಹುದು. ನವೆಂಬರ್ 1ರಿಂದ ಹಿಡಿದು 100 ದಿನ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ದಿನ ಯಾವ ತಿಂಗಳಿಗೆ ಬರುತ್ತೆ ಅಂತ, ಮುಂದಿನ ವರ್ಷಕ್ಕೆ ಹೋಗ್ಬಿಡುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನಿಮಗೆ ನಾವು ಅವಕಾಶ ಕೊಡ್ತಿದ್ದೀವಿ, ಉಪಯೋಗ ಮಾಡ್ಕೊಳ್ಳಿ ಜನರು ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ 500 ರೂಪಾಯಿ ಒಂದು ಆರಂಭಿಕ ಶುಲ್ಕವನ್ನು ಕೊಡಬೇಕಾಗುತ್ತೆ. ಅದನ್ನು ಕಟ್ಟಿದರೆ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಿದ್ರೆ ಮುಗಿತು, ನಿಮಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗ ನಗರ ಪಾಲಿಕೆಗಳಲ್ಲಿ ಸೈಟನ್ನು ಪರಿಶೀಲನೆ ಮಾಡಲಾಗುತ್ತೆ. ಆಮೇಲೆ ಯಾರು ಅರ್ಹರಿರ್ತಾರೆ ಅವರಿಗೆ ಅಂದರೆ ಕೆಲವೊಂದು ದಾಖಲೆಗಳ ಪ್ರಕಾರ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು 2000 ಚದರ ಮೀಟರ್ ಇರುವಂತಹ ಒಂದು ಸೈಟ್ಗಳಿರುತ್ತೆ, ಅದಕ್ಕೆ ಬಿ ಖಾತೆಯ ಒಂದು ಖಾತೆಯನ್ನು ನಾವು ಕೂಡ ಅದಕ್ಕೂ ಕೂಡ ಪರಿವರ್ತನೆ ಮಾಡಿಕೊಡ್ತೀವಿ, ಯೋಜನೆಯನ್ನು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಭೂಮಿಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ಕಟ್ಟಡಗಳಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ. ಈ ರೀತಿಯಾಗಿ ನಿಮಗೆ ಕೊಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಈ ರೀತಿಯಾಗಿ ನಾವು ಚೇಂಜ್ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಅನುಕೂಲಗಳು ಕೂಡ ಇದೆ. ಯಾಕಂದರೆ ಕೆಲವೊಂದು ಆಸ್ತಿ ವಿಚಾರದಲ್ಲಿ ಗೊಂದಲಗಳಿರುತ್ತೆ. ಏನಪ್ಪ ಇದಕ್ಕೆ ಸರಿಯಾದ ರೀತಿಯ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಅತಂತ್ರವಾಗಿದೆ ಅನ್ನೋ ರೀತಿಯ ಒಂದು ಸೈಟ್ಗಳು ಮತ್ತು ಮನೆಗಳು ಕಟ್ಟಡಗಳು ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಅವೆಲ್ಲವಕ್ಕೂ ಕೂಡ ಉತ್ತರ ಕೊಡೋ ರೀತಿಯಲ್ಲಿ ನೀವು ಏಕಾತವನ್ನು ಮಾಡಿಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂಥ. ಹಾಗಾದರೆ ಈ ಒಂದು ಏಕಾತ ನಮಗೆ ಬೇಕು, ಅದನ್ನು ಆನ್ಲೈನ್ ಅಪ್ಲೈ ಮಾಡಬೇಕು ಅಂದರೆ ಅದು ಹೇಗೆ ಅಂತ ನಾವು ನೋಡೋದಾದರೆ 2000 ಚದರ ಮೀಟರ್ಗೆ ಒಂದು ಸಂಬಂಧಪಟ್ಟಂಥ ನಿವೇಶನಗಳೇನಿರುತ್ತೆ ಅದಕ್ಕೆ ಸಂಬಂಧ ನಾವು ನೋಡೋದಾದರೆ ನಮ್ಮ ಒಂದು ಮೊಬೈಲ್ ನಂಬರ್ನಿಂದ ನಾವು ಏನಂದರೆ ಹೋಗಿ ಒಂದು OTP ಏನು ಬರುತ್ತೆ ಅದರಲ್ಲಿ ಹೋಗಿ ಒಂದು ವೆಬ್ಸೈಟ್ ಇರುತ್ತೆ, bbmp.karnataka.government ಅಂತ ಇರುತ್ತೆ, ಅದು ಆಗಿರೋದು. ಅದು ಇಲ್ಲ ಅಂತಂದರೆ B2A ಖಾತಾ ವೆಬ್ಸೈಟ್ ಪೋರ್ಟಲ್ ಇದೆ, ಅದರಲ್ಲಿ ಹೋಗಿ ನೀವು OTP ಮುಖಾಂತರ ಲಾಗಿನ್ ಆಗಿ ನೀವು ಅದರಲ್ಲಿ ನಿಮ್ಮದನ್ನು ಚೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥದ್ದು ನೀವು ಫೈನಲ್ ಆಗಿ ಬಿ ಖಾತಾ ಏನಿದೆ EPID ನಂಬರ್ ಏನಿರುತ್ತೆ ಅದನ್ನು ಅದರಲ್ಲಿ ಹಾಕಬೇಕಾಗುತ್ತೆ. ಹಾಕಿದಾಗ ಗೊತ್ತಾಗುತ್ತೆ ಅಲ್ಲಿ ಆಸ್ತಿ ಮಾಲೀಕರು ತಮ್ಮ ಆಧಾರ್ ಕಾರ್ಡನ್ನು ದೃಢೀಕರಣಪಡಿಸ್ಬೇಕು. ಹಾಕಿದಾಗ ಅದು ತೋರಿಸುತ್ತೆ. ನೀವು ಹೇಳಿದರೆ ಕನ್ಫರ್ಮೇಷನ್ ಕೊಟ್ಟರೆ ಆವಾಗ ಮುಂದೆ ಅದರ ಒಂದು ಪ್ರೋಸೆಸ್ ಹೋಗ್ತಾ ಹೋಗುತ್ತೆ. ನಿವೇಶನಗಳ ಒಂದು ಸ್ಥಳಗಳನ್ನು ನಿವೇಶನದ ಒಂದು ಮುಂಭಾಗದ ಒಂದು ರಸ್ತೆ ಅಂತಂದರೆ ನಮ್ಮ ಸೈಡಲ್ಲಿ ಏನಾದರೂ ರಸ್ತೆಗಳಿದೆಯಾ ಅಥವಾ ಬೇರೆ ಸೈಡ್ ಇದೆ ಅದನ್ನೆಲ್ಲ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇದರಲ್ಲಿ. ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಇರುವಂಥದ್ದು ಮತ್ತು ಭೂ ಪರಿವರ್ತನೆಯಾದಂತಹ ಅಥವಾ ಭೂ ಪರಿವರ್ತನೆಯಾಗದ ಎರಡೂ ಒಂದು ಸೈಟ್ಗಳ ಕೂಡ ನೀವು ಇದರಲ್ಲಿ ಅಪ್ಲೈ ಮಾಡಬಹುದು. ಇದಕ್ಕೆ ಅರ್ಹತೆಯನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೆ. ಫ್ಲಾಟ್ ಇರುವವರು ಮತ್ತು ಫ್ಲಾಟು ಮಾಡೋಕ್ಕೆ ಆಗದೇ ಇರುವಂಥ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಪಾಲಿಕೆ ಹಿಂದೆ ಇರುವಂಥ ಒಂದು ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ಕೊಡ್ತಾರೆ ಕೆಲವೊಂದು ಅಧಿಕಾರಿಗಳು, ದೃಢೀಕರಣ ಮಾಡ್ತಾರೆ, ಇದು ಇಲ್ಲೇ ಇದೆಯಾ ಏನು ಇರ್ತಾ ಅಂತ ನೋಡಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾರುಕಟ್ಟೆ ಮೌಲ್ಯದ ಒಂದು 5% ಮೊತ್ತವನ್ನು ಈ ಒಂದು ಏಕ ನಿವೇಶನ ಅನುಮೋದನೆಯ ಶುಲ್ಕವಾಗಿ ನೀವು ಕೊಡಬೇಕಾಗುತ್ತೆ, ಅಥವಾ ಇತರೆ ಒಂದು ಶುಲ್ಕಗಳನ್ನು ಕೂಡ ಇದ್ರ ಜೊತೆಗೆ ಪಾವತಿಸಬೇಕಂದ್ರೆ ಏನು ನಿಮ್ಮ ಒಂದು ಸೈಟ್ ಇರುತ್ತೆ ಅದಕ್ಕೆ ಎಷ್ಟು ಬೆಲೆ ಬರುತ್ತೆ ಅದರಲ್ಲಿ ಒಂದು 5% ದುಡ್ಡನ್ನು ಕಟ್ಟಬೇಕು. ಮತ್ತು ಬೇರೆ ಬೇರೆ ಕೆಲವೊಂದು ವಿಚಾರಗಳಿಗೆ ನೀವು ಕಟ್ಟಬೇಕಾಗುತ್ತೆ, ಫೀಸ್ ಇರುತ್ತೆ, ಆ ಫೀಸ್ಗಳನ್ನು ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇಷ್ಟೆಲ್ಲ ಪ್ರಪೋಸಲ್ ಆದ ಮೇಲೆ ಸ್ವಯಂಕೃತವಾದಂತಹ ಒಂದು ಎ ಖಾತಾ ನಿಮಗೆ ಸಿಗುತ್ತೆ. ನೀವು ಇಷ್ಟೆಲ್ಲ ಕಟ್ಟಿ ಅಪ್ಲೈ ಮಾಡಿಬಿಟ್ರೆ ನಿಮಗೆ ಏನು ಬಿ ಖಾತಾ ಇತ್ತಲ್ಲ ಅದು ಎ ಖಾತಾ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನೋಡಿ, ಇದಾದ ನಂತರ 2000 ಚದರ ಮೀಟರ್ ಹೊಂದಿರುವಂಥ ಅಥವಾ ಅದರ ಎಂತಕ್ಕಿಂತ ಹೆಚ್ಚಿನ ಒಂದು ಆಸ್ತಿ ಇರುವಂಥವರು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು, ನಮಗೆ ಎ ಖಾತಾ ಬೇಕು ಅಂತಂದರೆ ನಾವು ನೋಡೋದಾದರೆ ಅದರಲ್ಲಿ ಕೂಡ ಕೆಲವೊಂದು ಸ್ಟೆಪ್ ವೈಸ್ ನಿಯಮವನ್ನು ಹೇಳ್ತಾರೆ ಅಪ್ಲೈ ಮಾಡೋದನ್ನು. ನೋಂದಾಯಿತ ಒಂದು ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಟನ್ನು ನೀವು ಸಂಪರ್ಕಿಸಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ಅವರ ಹತ್ರ ಹೋಗಿ ನೀವು ಹೇಳ್ಕೋಬೇಕು ನಾವು ಈ ರೀತಿಯಾಗಿ ಚೇಂಜ್ ಮಾಡಿಸ್ಬೇಕು ಅಂತ. ಅದಾದ ನಂತರ ಯಾವುದೇ ರೀತಿಯ ನಿವೇಶನಗಳಿಗಾಗಿ ನೀವು ಅಲ್ಲಿ ಕೂಡ ವೆಬ್ಸೈಟ್ ಕೊಟ್ಟಿದ್ದಾರೆ. ಇದೇ ಒಂದು ವೆಬ್ಸೈಟ್ ಏನಿದೆ bpas.bbmp.government.in ಒಂದು ಪೋರ್ಟಲ್ ಏನಿರುತ್ತೆ ಅದರಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವುದ್ಯಾವುದು ನಿಮ್ಮ ಒಂದು ಸೈಟ್ಗೆ ಸಂಬಂಧಪಟ್ಟಂಥ ಒಂದು ಅಗತ್ಯ ದಾಖಲೆಗಳನ್ನು ಮತ್ತು ಕಾರ್ಡಿಂಗ್ ಎನ್ನುವಂಥ ಒಂದು ಏನು ಇರುತ್ತೆ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಹೋಗಿ ಆ ಒಂದು ಆ್ಯಪನ್ನು ಅಂದರೆ ಅಥವಾ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ಆಪ್ಷನ್ ಅಂತ. ಇನ್ನು ಆರಂಭಿಕವಂದರೆ ಸ್ಟಾರ್ಟಿಂಗ್ ನೋಡೋದಾದರೆ ಪರಿಶೀಲನೆ ಎಲ್ಲವನ್ನು ಮಾಡ್ತಾರೆ. ಅದಾದ ನಂತರ ನೀವು ಅದಕ್ಕೂ ಕೂಡ 500 ರೂಪಾಯಿ ದುಡ್ಡು ಕಟ್ಟಬೇಕಾಗುತ್ತೆ. ಒಂಥರ ರಿಜಿಸ್ಟ್ರೇಷನ್ ಫೀಸ್ ಥರ ಇರುತ್ತೆ ಒಂದು 500 ರೂಪಾಯಿ ಅಂತ. ಆಮೇಲೆ ಆನ್ಲೈನಲ್ಲಿ ನೀವು ಅರ್ಜಿ ಹಾಕಬೇಕು. ಏನು ನಿಮ್ಮ ಒಂದು ಪ್ಲಾಟ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಅರ್ಜಿಯನ್ನು ಹಾಕ್ತೀರಾ. ಆನಂತರ ನಿವೇಶನಕ್ಕೆ ಭೇಟಿ ಕೊಡ್ತಾರೆ ಮತ್ತು ಪರಿಶೀಲನೆಯನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪಾಲಿಕೆಯ ಒಂದು ಅಧಿಕಾರಿಗಳು. ಇದಾದ ನಂತರ ಅರ್ಹತೆಗೆ ಅನುಸಾರವಾಗಿ ಅನುಮೋದನೆ ನಿಮಗೆ ಕೊಡ್ತಾರೆ. ನಿಮಗೆ ಒಂದು ಒಪ್ಪಂದವನ್ನು ಕೊಡ್ತಾರೆ, ಏನದು
ಎ ಖಾತವನ್ನು ಕೊಡ್ತಾರೆ ಅಂತ ಹೇಳಿ. ಇದಾದ ನಂತರ ನಿಮಗೆ ಏನಿರುತ್ತೆ ಅದು ಎಲ್ಲ ಶುಲ್ಕಗಳು ಅನ್ವಯ ಆಗುತ್ತೆ. ಏನು 500 ರೂಪಾಯಿ ಜೊತೆಗೆ ಬೇರೆ ಬೇರೆ ಒಂದು ಶುಲ್ಕಗಳು ಇರುತ್ತೆ, ಅದನ್ನು ಕೂಡ ನೀವು ಕಟ್ಟಬೇಕಾಗುತ್ತೆ. ಅದೇನು ತುಂಬ ಜಾಸ್ತಿ ಇರಲ್ಲ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ನಿಮ್ಮ ಒಂದು ಅರ್ಹತಾನುಸಾರವಾಗಿ ಒಂದು ನಿವೇಶನ ಏನಾದರೂ ಸಿಂಗಲ್ ಸೈಟ್ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಿಮಗೆ ಪ್ರಮಾಣ ಪತ್ರವನ್ನು ಕೂಡ ಕೊಡಲಾಗುತ್ತೆ. ಡ್ರಾಯಿಂಗ್ ಮತ್ತು ಖಾತಾ ವಿತರಣೆ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಬಿ ಖಾತಾಯಿಂದ ಖಾತಾ ಮಾಡ್ಕೊಳ್ಳೋಕೆ ನಿಮಗೆ ಈಗ ಒಂದು ಉತ್ತಮವಾದ ಅವಕಾಶವನ್ನು ಕೊಡ್ತಾ ಇದೆ. ಅದಕ್ಕೆ 100 ದಿನಗಳ ಕಾಲಾವಕಾಶವನ್ನು ಕೊಡ್ತಾ ಇದೆ. ನವೆಂಬರ್ 1ನೇ ತಾರೀಕಿಂದ ಇದು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾರು ನೀವು ಕಟ್ಟಡ ಒಂದು ಮಾಲೀಕರಿದ್ದರು, ಯಾರು ನೀವು ಸೈಟ್ನ ಒಂದು ಮಾಲೀಕರಿದ್ದರು, ಅವರೆಲ್ಲರೂ ಕೂಡ ನೀವು ಹೋಗಿ ನೀವು ಒಂದು ಬಿ ಖಾತಾ ಇರೋದನ್ನು ಖಾತಾ ಮಾಡ್ಕೋಬೋದು. ಮತ್ತು ನಾವೀಗ ಹೊಸದಾಗಿ ಕಟ್ತಾ ಇದ್ದೀವಿ, ಹೊಸದಾಗಿ ತಗೊಳ್ತಾ ಇದ್ದೀವಿ ಅನ್ನೋ ಅಂದ್ಕೊಂಡ್ರೆ ಏನಿರ್ತಾರೆ, ನೀವು ಹೋಗಿ ಈ ಒಂದು ಡೈರೆಕ್ಟಾಗಿ ನಿಮಗೆ ಖಾತಾವನ್ನು ಮಾಡಿಕೊಡ್ತಾರೆ. ಯಾರು ಹೊಸದಾಗಿ ಏನಾದರೂ ಮಾಡ್ತಾರೋ ಅಂತ ಈಗ ಸರ್ಕಾರನೇ ಹೇಳ್ತಾ ಇರೋವಂಥದ್ದು. ಹೀಗಾಗಿ ಯಾರೆಲ್ಲ ಕಾಯ್ತಾ ಇದ್ರು ಈ ರೀತಿಯಾಗಿ ಒಂದು ಬದಲಾವಣೆಗಳು ಬರಲಿ ಅಂತ, ಅಂಥವರಿಗೆ ಇದು ಒಂದು ಉತ್ತಮವಾದ ಒಂದು ಸಮಯ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಮಾಡಿರುವಂಥ ಈ ಒಂದು ಯೋಜನೆಯನ್ನು, ಹೊಸ ಒಂದು ಆದೇಶವನ್ನು ನೀವು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾ ಇವೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.